ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು 2025-26ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇದು ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ 75 ನಿಮಿಷಗಳ ಕಾಲ ಈ ಒಂದು ಬಜೆಟ್ ಮಂಡನೆಯನ್ನ ಮಾಡಿರುವಂತದ್ದು ನಿರ್ಮಲಾ ಸೀತಾರಾಮನ್ ಅವರದು ಇದು 2ನೇ ಕಿರು ಬಜೆಟ್ ಅಂತಾನೆ ಹೇಳ್ಬೋದು. ಈ ಒಂದು ಬಜೆಟ್ ನಲ್ಲಿ ಪ್ರಮುಖವಾಗಿ ನಾವು ಕರ್ನಾಟಕಕ್ಕೆ ಏನೇನು ನಿರೀಕ್ಷೆ ಇಟ್ಕೊಂಡಿದ್ವೋ, ಕೃಷಿ ವಿಚಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದು ಕೂಡ ಕರ್ನಾಟಕಕ್ಕೆ ಏನು ಸಿಕ್ಕಿಲ್ಲ. ಇದ್ರ ಬಗ್ಗೆ ನಮ್ಮ ರಾಜ್ಯದ ಜನತೆ ಏನು ಹೇಳ್ತಾರೆ? ಖಂಡಿತವಾಗಿಯೂ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಕರ್ನಾಟಕದ ಜನತೆಗೆ ಖುಷಿ ತಂದಿದ್ಯಾ? ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ, ಬಟ್ ಯಾರ್ಯಾರಿಗೆ ಎಷ್ಟೆಷ್ಟು ಏನು ಮಾಡಿದ್ದಾರೆ, ಫಾರ್ಮರ್ಸ್ಗೆ ಎಷ್ಟು ಮಾಡಿದ್ದಾರೆ, ಮತ್ತು ಎಲೆಕ್ಟ್ರಾನಿಕ್ಸು, ಮತ್ತು ಅನ್ಎಂಪ್ಲಾಯ್ಸ್ದು, ಸೊ ಮತ್ತು ರೈತರದ್ದು ಫಾರ್ಮರ್ಸು, ಸೊ ಅವ್ರಿಗೆಲ್ಲ ಏನೇನು ಮಾಡಿದ್ದಾರೆ ಏನು ಅಂತ ಹೇಳಿ ನಾನಿನ್ನೂ ಅದು ನ್ಯೂಸ್ ನೋಡಿಲ್ಲ. ಸೊ ಲಾಸ್ಟ್ ಇಯರ್ದೇ ಸರಿಯಾಗಿ ಇಂಪ್ಲಿಮೆಂಟೇಷನ್ಸ್ ಆಗಿಲ್ಲ ಅಲ್ವಾ? ಲಾಸ್ಟ್ ಇಯರ್ದು ಇಂಪ್ಲಿಮೆಂಟೇಷನ್ಸ್ ಆಗಬೇಕು. ಸೊ ಈ ಸಲ ಅನ್ಎಂಪ್ಲಾಯ್ಸ್ ಬಗ್ಗೆ ಮತ್ತು ಈ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಇನ್ಕಮ್ ಟ್ಯಾಕ್ಸ್ದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈಗ ಅದು ಅಪ್ ಟು 12 ಲ್ಯಾಕ್ವರೆಗೂ ನಿಲ್ಲಂತ ಏನೋ ಮಾಡಿದ್ದಾರೆ. ಸೊ ಅದೊಂದು ಬೆನಿಫಿಟ್ ಆಯಿತು. ಏಕೆಂದರೆ ಸ್ಯಾಲ್ರಿ ಎಲ್ಲ ಜಾಸ್ತಿ ಇದ್ದಾಗ ನಮಗೆ ಟ್ಯಾಕ್ಸ್ ತುಂಬ ಬರ್ತವೆ. ಅವರು ಈ ಕಡೆ ಮಾಡ್ತಾರೆ, ಈ ಕಡೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಅನ್ಎಂಪ್ಲಾಯ್ಸ್ಗೆ ಬಡ ಜನಗಳಿಗೆ ಅನುಕೂಲ ಆಗಬೇಕು. ಆ ರೀತಿ ಏನೋ ಮಾಡಿದಾರಂತೆ. ಇನ್ನು ನ್ಯೂಸ್ ನೋಡಿದ್ರೆ ಅಪ್ಡೇಟ್ ಗೊತ್ತಾಗುತ್ತೆ ಏನೋ ಅಂತ. ನಮ್ಮ ರಾಜ್ಯಕ್ಕೆ ಯಾವುದು ಕೂಡ ಸಿಕ್ಕಿಲ್ಲ ಅಂದರೆ ಇನ್ನೂ ಈಗ ನೀವೆಲ್ಲ ನೋಡಿದ್ದೀರಾ ಆಲ್ರೆಡಿ, ಎಲ್ಲ ಗೊತ್ತಾಗಿದೆಯಾ? ಏನು ಕೊಟ್ಟಿಲ್ಲ ಅಂತ ಗೊತ್ತಾಗಿದೆಯಾ? ಸೊ ಇದೇನು ಮಾಡೋಕ್ಕಾಗುತ್ತೆ ಆ್ಯಕ್ಚುಲಿ. ಓಕೆ ಆ್ಯಕ್ಚುಲಿ ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ ಬೇರೆ ಸ್ಟೇಟ್ಗೆ ಏನೇನು ಮಾಡಿದ್ದೀರಾ, ನಮಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಾ ಅಂತೇಳಿ ಇವರು ಸುಪ್ರೀಂ ಕೋರ್ಟು ಅಥವಾ ನ್ಯಾಯ ಅದ್ರ ಮುಖಾಂತರ ಇವರು ಪಡ್ಕೋಬೇಕು ಅವನ್ನೆಲ್ಲ. ಈಗ ಆಪೋಸಿಟ್ ಗೌರ್ಮೆಂಟ್ ಇದ್ದಾಗ ಅವೆಲ್ಲ ಕಾಮನ್ ಥಿಂಗ್ಸ್. ಅವೆಲ್ಲ ಈ ಸಿಮಿಲರ್ ಗೌರ್ಮೆಂಟ್ ಇದ್ದರೆ ಅವೆಲ್ಲ ಏನು ಬರಬೇಕು ಏನೇನು ಬರುತ್ತೋ ಅದೆಲ್ಲ ಬರ್ತಾ ಇರ್ತವೆ. ಆಪೋಸಿಟ್ ಗೌರ್ಮೆಂಟ್ ಇದ್ದಾಗ ಇವೆಲ್ಲ ಕಾಮನ್ ಥಿಂಗ್ಸ್ ಇವೆಲ್ಲ. ಸೊ ನೋಡೋಣ, ಇವೆಲ್ಲ ಕೆಲವೊಂದು ಥಿಂಗ್ಸನ್ನು ಪಡ್ಕೋಬೇಕು ಅಂದರೆ ನಾವು ಸ್ಟ್ರೈಕ್ ಮಾಡಬೇಕು, ಕೂತ್ಕೋಬೇಕು, ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಇವೆಲ್ಲ ನಮಗೆ ದಕ್ಕುತ್ತೆ. ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಕರ್ನಾಟಕದಿಂದನೇ ಹೆಚ್ಚಿನವಾದ ಟ್ಯಾಕ್ಸ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೋದು ಅಲ್ವಾ? ಅವ್ರಿಗೆಲ್ಲರಿಗೂ ಗೊತ್ತು. ಅದಕ್ಕೆ ಕರ್ನಾಟಕಕ್ಕೆ ಏನೋ ಮಾಡಲೇಬೇಕು ಅವರು. ಅದು ಮಾಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅದು ನನ್ನ ಅನಿಸಿಕೆ. ಹಾಗೆ ಮುಂದೆ ಏನು ಹೇಳಬೇಕು ಅಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಹಿಂದುಳಿದ ರಾಜ್ಯಗಳು ಇರ್ಬೋದು ಅಲ್ವಾ? ಅದನ್ನು ಇಂಪ್ಲಿಮೆಂಟ್ ಆಗಬೇಕಲ್ವಾ? ಮಾಡಲಿ, ನಮ್ಮ ಇಂಡಿಯಾ ಚೆನ್ನಾಗಾಗಲಿ ಅಂತ ನನ್ನ ಆರೈಕೆ. ಕರ್ನಾಟಕಕ್ಕೆ ನೀವೇ ನಿರೀಕ್ಷೆ ಇಟ್ಕೊಂಡಿದ್ರಿ? ಕರ್ನಾಟಕಕ್ಕೆ ಆದಷ್ಟು ಕಡೆ ಬೆಳೀತಾ ಇದೆ ಇರೋ ಲೆಕ್ಕ ಹೇಳಬೇಕು ಅಂದರೆ. ಎಲ್ಲ IT-BT ಕಂಪ್ನಿಗಳಿಂದ ಹಿಡಿದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೇ ಇರೋದು, ನಮ್ಮ ಕರ್ನಾಟಕದಲ್ಲೇ ಇರೋದ್ರಿಂದ ಇಲ್ಲಿ ಜನಕ್ಕೆ ಸಂಪಾದನೆ ಮಾಡೋದಕ್ಕೆ ಏನು ಕಮ್ಮಿ ಏನಾಗಿಲ್ಲ. ಇವಾಗ ನೀವು ಹೇಳ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಜಾಸ್ತಿ ಆಗಿದೆ ಹಂಗೆ ಹಿಂಗೆ ಅಂತ ಕಮ್ಮಿ ಮಾಡಿದ್ದಾರೆ. ಅದರಿಂದ ನಮ್ಮ ಬೆಂಗಳೂರಿಗೆ ಕೊಡುಗೆನೇ ಅದು. ಯಾಕೆಂದರೆ ಕೆಲವೊಂದು ಆನ್ಲೈನು, ಇವಾಗ ಓಲೋ ಬುಕ್ ಮಾಡ್ತೀರಾ, ಇಲ್ಲ ಡೆನ್ಸೋ ಬುಕ್ ಮಾಡ್ತೀರಾ, ಇಲ್ಲ ಆನ್ಲೈನ್ ಬುಕ್ ಮಾಡ್ತೀರಾ, ಎಲ್ಲದಕ್ಕೂ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸು ಬೇಕೇ ಬೇಕಲ್ವಾ? ಅದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಲ್ಲಿ ಸಂಪಾದನೆ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನನ್ನ ಅನಿಸಿಕೆ. ಕರ್ನಾಟಕಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೆಯದು. ನಮ್ಮ ರೈತರಿಗೆ ಒಳ್ಳೇದು ಮಾಡಬೇಕು ಮೇಯ್ನು. ಅದೇ ಅದನ್ನು ಮಾಡಬೇಕು. ನಮ್ಮ ಸಿಟಿ ಲೆವೆಲಲ್ಲಿರೋರ್ಗೆ ಮಾಡೋದು ಹೆಂಗೋ ಸಂಪಾದನೆ ಮಾಡ್ಕೊಂಡು ತಿನ್ಬಿಡ್ತಾರೆ. ಇವಾಗೆಲ್ಲ ಅದಕ್ಕೆ ಹಳ್ಳಿ ಜನ ಎಲ್ಲ ಸಿಟಿಗೆ ಸೇರ್ತಾ ಇದ್ದಾರೆ. ಹಳ್ಳಿ ಏನಾಗಬೇಕು ಹೇಳಿ? ಅದಕ್ಕೆ ಬೆಲೆಗಳೆಲ್ಲ ಗಗನಕ್ಕೆ ಏರ್ತಾ ಇರೋದು. ರೈತರು ಕೆಲಸ ಮಾಡಬೇಕು. ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಮಗೆಲ್ಲ ಥರದ ಸಹಾಯನೂ ಆಗುತ್ತೆ. ಹಾಗೆ ನಮ್ಮ ಅನ್ನದಾತರಿಗೆ ಒಳ್ಳೇದು ಮಾಡಬೇಕು ಅಂತ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.